ಕಾಣುತ್ತೆ, ದೊಡ್ಡವ್ರಿಗೂ ಆಗುತ್ತೆ, ಚಿಕ್ಕ ಮಕ್ಕಳು ಸ್ಟೇಜಿಗೆ ಕಾಣುತ್ತೆ. ನಾವೇನ್ ಮಾಡ್ತೀವಿ, ಮಿರರ್ ನೋಡ್ಕೊಂಡು ಚಿಕ್ಕದು ಹಾಕೋತೀವಿ, ಅದು ಹಾಕೋಬೇಡಿ, ನಿಮ್ಮ ಎಕ್ಸ್ಪ್ರೆಷನ್ಸ್ ಕಾಣಲ್ಲ. ಮೇಡಮ್ ಹೇಳಿರ್ತಾರೆ ಇದು ಪ್ರಾಪರ್, ನಾವು ಅದಕ್ಕೆ VCS ಕೊಟ್ಟಿದ್ದೆ ನೆಕ್ಸ್ಟ್ ಟೈಮ್ ತಗೊಳ್ಳುವಾಗ. ಸರ್ ಕೆಲವರು ರೌಂಡ್ ಸ್ಟಿಕ್ಕರ್ ಯೂಸ್ ಮಾಡ್ತಾರೆ, ಅದು ಇದೆ, ಅದನ್ನು ತಂದಿದ್ದೀನಿ, ಅದನ್ನು ಹಾಕಿ ತೋರಿಸ್ತೀನಿ. ಯೂಶಲ್ ನಾವು ರೌಂಡೆ, ನಮ್ಮ ಕ್ಲಾಸಲ್ಲಿ ರೌಂಡೆ, ಯೂಶಲ್ ಎಲ್ಲರೂ ಇದನ್ನು ಕೇಳೋದು. ಈಗ ನೆಕ್ಸ್ಟ್ ಇದಾದ್ಮೇಲೆ ಐಬ್ರೋ, ನೆಕ್ಸ್ಟ್ ಐಬ್ರೋ, ಶೃಂಗಾರ ಹೋಗ್ಲಾ. ಕಾಜಲ್ ಆದ್ಮೇಲೆ ಇದನ್ನು ಬರಿಬೋದು, ಲಿಕ್ಕಿ ಕಾಜಲ್. ಲಿಕ್ಕಿ ಕಾಜಲ್ ಅಂತ ಚಿಕ್ಕದಿದೆ, ಸಾಫ್ಟ್ ಆಗಿರುತ್ತೆ. ಯೂಶಲಿ ನಮ್ಗೆ ಇದಲ್ಲೇ ಅಭ್ಯಾಸ ಮಾಡ್ಕೊಡ್ತೀವಿ, ಯಾಕಂದ್ರೆ ಲಿಕ್ಕಿ ಕಾಜಲ್ ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ. ಇದು ಲ್ಯಾಕ್ಮಿ ಬರೀಲಿಕ್ಕೆ ಡ್ರಾ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಲಿಕ್ಕಿ ಲಿಕ್ಕಿ ಕಾಜಲ್ ಆರ್ ಐಲೈನರ್. ಲ್ಯಾಕ್ಮಿ ಅಲ್ಲ, ಲ್ಯಾಕ್ಮಿ ಐಲೈನರ್ ಹಾಕೋದು. ಸರ್ ಕೆಲವರು ಐಲೈನರ್ ವಾಟರ್ ಪ್ರೂಫ್ ಯೂಸ್ ಮಾಡ್ತಾರೆ. ಇದು ವಾಟರ್, ಇದು ನೋ ಪ್ರಾಬ್ಲಮ್. ಅಲ್ಲ ಓಕೆ, ನಾವು ಅದನ್ನು ತೋರಿಸ್ತೀನಿ. ಇನ್ನೊಂದೇನು ಅಂದ್ರೆ ವಾಟರ್ ಪ್ರೂಫ್ ಇದೆ ನಮಗೆ. ನಾವು ರಂಗಪ್ರವೇಶಕ್ಕೆಲ್ಲ ವಾಟರ್ ಪ್ರೂಫ್ ಯೂಸ್ ಮಾಡೋದು ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಈಗ ನಿಮ್ಮ ಲೆವೆಲ್ಗೆ 2-3 ಅವರ್ಸ್ ಪರ್ಫಾರ್ಮ್ ಮಾಡಿದ್ರೆ ಏನೂ ಆಗಲ್ಲ. ಅಟ್ಲೀಸ್ಟ್ ಇದು ಲ್ಯಾಕ್ಮಿ ಗೊತ್ತಲ್ಲ, ಯೂಶಲಿ ಇದೆಲ್ಲರೂ ಗೊತ್ತೇ ಇರ್ಬೋದು. ಇದಾದ ಮೇಲೆ ಐಬ್ರೋ ಆಯ್ತು, ಗಿಟ್ಟರ್ ಆಯ್ತು, ಇಲ್ಲ ಆದ ನಂತರ ಚೀಕ್ ರೋಸ್. ಅಷ್ಟೊತ್ತಿಗೆ ಡ್ರೈ ಆಗಿದೆ ಸ್ವಲ್ಪ. ಚೀಕ್ ರೋಸ್ನ ಮೇಲೆ ಅದನ್ನು ತೋರಿಸ್ಕೊಡ್ತೀನಿ. ನಮ್ಗೆ ಬೇಕು ಅಂದಾಗ ಯಾರೋ ಕೇಳ್ತೀವಿ, ಗೊತ್ತಿರೋನ್ನ ಅವ್ರು ಒಂದು ಟೈಮ್ ಇಲ್ಲ ಆಗಲ್ಲ ಅಂತ ಹೇಳ್ತಾರೆ, ನಾವು ಕೋರ್ಸ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದಕ್ಕೋಸ್ಕರ ನಿಮ್ಮ ಮಕ್ಳಿಗೆ ಮಾಡಕ್ಕೆ ನೀವು ಕಲ್ತ್ಕೊಂಡ್ರೆ ನನ್ನ ಉದ್ದೇಶ. ಇಲ್ಲ ಎಕ್ಸ್ಪ್ಲೇನ್ ಮಾಡ್ಲಾ, ಸ್ಟಾರ್ಟ್ ಮಾಡ್ಲಾ. ನೋಡಿ, ಯಾವಾಗ ಮೇಕಪ್ಗೆ ಎಷ್ಟು ಥಿಂಗ್ಸ್ ಬೇಕು ಅಂತಂದ್ರೆ, ಈಗ ನಾವು ಮಾಡೋ